ಇನ್ನು ಕ್ರೈಮ್ ಬ್ರಾಂಚ್ ಆಫೀಸರ್ ಅಂತ ಹೇಳಿ ನುಗ್ತಾ ಇದ್ದಂತಹ ಆಸಾಮಿ ಯುವತಿಯರಿಗೆ ಕಿರುಕುಳ ಕೊಟ್ಟಂತಹ ಆರೋಪ ಕೇಳಿಬಂದಿದೆ. ಯುವತಿಯರ ರೂಮ್ಗೆ ನುಗ್ಗಿ ಟಾರ್ಚರ್ ಕೊಟ್ಟಿದ್ದಂತೆ, ಮಾನಸಿಕವಾಗಿ ಕಿರುಕುಳ ನೀಡ್ತಾ ಇದ್ದಂತೆ. ರಾತ್ರಿ ಸಂದರ್ಭದಲ್ಲಿ ವಿದ್ಯಾರ್ಥಿನಿಯರ ರೂಮ್ಗೆ ನುಗ್ತಾ ಇದ್ದ ಈ ಹೋಮ್ ಗಾರ್ಡ್. ಸದಾಶಿವನಗರ ಪೊಲೀಸರಿಂದ ಸದ್ಯ ಈ ರೀತಿ ಯುವತಿಯರ ರೂಮ್ಗೆ ನುಗ್ಗಿ ಅವರಿಗೆ ಕಿರುಕುಳವನ್ನ ಕೊಟ್ಟಂತಹ ಹೋಮ್ ಗಾರ್ಡ್ನ ಬಂಧನ ಮಾಡಲಾಗಿದೆ. ಯುವತಿಯರು ಕೊಟ್ಟಂತಹ ದೂರನ್ನ ಆಧರಿಸಿ ಹೋಮ್ ಗಾರ್ಡ್ ಸುರೇಶ್ನನ್ನ ಬಂಧಿಸುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಶಿವು, ಯಾವ ಉದ್ದೇಶಕ್ಕಾಗಿ ಈತ ಹುಡುಗಿಯರ ರೂಮ್ಗೆ ಹೋಗ್ತಾ ಇದ್ದ? ಎಷ್ಟು ದಿನಗಳಿಂದ ಇದು ನಡೀತಾ ಇತ್ತು? ಆತರ ಹಿನ್ನೆಲೆ ಏನು? ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಶಿವು? ವಿದ್ಯಾಶ್ರೀ, ದೂರುದಾರ ಯುವತಿಯರು ಏನಿದ್ದಾರೆ ಕೇರಳ ಮೂಲದವರು ಬೆಂಗಳೂರಿನ ರಾಮಯ್ಯ ಕಾಲೇಜಿನಲ್ಲಿ ವ್ಯಾಸಂಗವನ್ನು ಮಾಡ್ತಿರ್ತಾರೆ. ಪ್ರಮುಖವಾಗಿ ಯುವತಿಯರು ದೂರಿನಲ್ಲಿ ಆರೋಪವನ್ನು ಮಾಡಿರುವಂಥದ್ದು. ಕಳೆದ 6 ತಿಂಗಳಿಂದಲೂ ಕೂಡ ಹೋಮ್ ಗಾರ್ಡ್ ಸುರೇಶ್ ಈ ರೀತಿ ಅಂತ ನಮಗೆ ಕಿರುಕುಳವನ್ನು ಕೊಡ್ತಿದ್ದ. ಕಳೆದ 6 ತಿಂಗಳ ಹಿಂದೆ ಇಲ್ಲಿ ರಾಮಯ್ಯ ಆಸ್ಪತ್ರೆಯ ಕೂಗಲ್ತೆ ದೂರದಲ್ಲಿರುವಂಥ ಅವ್ರನ್ನ ರೂಮ್ ಬಳಿ ಹುಡುಗಿಯರು ಕೂತಿದ್ದಂಥ ಸಂದರ್ಭದಲ್ಲೂ ಅಲ್ಲೂ ಬಂದು ಅಶ್ಲೀಲವಾಗಿ ಅವಾಚ್ಯ ಶಬ್ದಗಳಿಂದ ಬೈದು ನಿಲ್ಲಿಸುವಂಥ ಕೆಲಸವನ್ನು ಮಾಡಿದ. ಜೊತೆಗೆ ಇತ್ತೀಚೆಗೆ ಕಳೆದ ಜನವರಿ 26ನೇ ತಾರೀಕು ರಾತ್ರಿ ಏಕಾಕಿ ಮನೆ ಬಳಿ ಬಂದಂಥ ಆರೋಪಿ ಮನೆಯ ಡೋರನ್ನು ತಟ್ಟಿ ಒಳಗಡೆ ಬಂದಂಥವನು ರೂಮ್ನಲ್ಲಿದ್ದಂಥ ಯುವತಿ ಸೇರಿದಂತೆ ಆಕೆಯ ಸ್ನೇಹಿತರು 4-5 ಜನ ರೂಮ್ನಲ್ಲಿ ಇರ್ತಾರೆ. ಅವರ ಮೊಬೈಲ್ಗಳನ್ನು ಕಿತ್ಕೊಂಡು, ಜೊತೆಗೆ ಯುವತಿ ಕೈ ಮೇಲೆ ಇದ್ದಂಥ ಟ್ಯಾಟೂವನ್ನು ನೋಡಿ ಅಶ್ಲೀಲವಾಗಿ ಕಾಮೆಂಟ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಿರ್ತಾರೆ. ಹೋಮ್ ಗಾರ್ಡ್ ಆಗಿ ಕೆಲಸವನ್ನ ಮಾಡ್ತಿರ್ತಾರೆ. ಸದ್ಯ ಪೊಲೀಸರಿಂದ ಆರೋಪಿ 60ರ ರೂಮ್ಗೆ ಹೋಗಿ ಮೊಬೈಲ್ ಅನ್ನು ಕಿತ್ಕೊಂಡು ಅಶ್ಲೀಲವಾಗಿ ಕಾಮೆಂಟ್ ಅನ್ನು ಮಾಡ್ತಾರೆ. ಜೊತೆಗೆ ನಿಮ್ಮೆಲ್ಲರನ್ನೂ ಕೂಡ ನಾನು ಅರೆಸ್ಟ್ ಮಾಡ್ತೀನಿ ಅಂತ ಹೇಳಿ ಭಯ ಇರಿಸುವಂಥದ್ದು. ಘಟನೆಗೆ ಸಂಬಂಧಪಟ್ಟಂತೆ ಯುವತಿಯ ಸಂಬಂಧಿಕರೊಬ್ಬರು ಬೆಂಗಳೂರಿನ ಜಾಲಹಳ್ಳಿಯಲ್ಲಿ ವಾಸಿಸಿರ್ತಾರೆ. ಅವರಿಗೆ ಯುವತಿ ತಡರಾತ್ರಿ ಗಮನಕ್ಕೆ ತರುವಂತ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಯುವತಿಯ ಸಂಬಂಧಿಕರು ಜಾಲಹಳ್ಳಿಯಿಂದ ಈ ಸದಾಶಿವನಗರಕ್ಕೆ ಬಂದು ಏನು ಪೊಲೀಸ್ ರೇಡ್ ಆಗಿದೆ ಅಂತೇಳಿ ಯುವತಿ ಮೊದಲಿಗೆ ಹೇಳ್ತಾಳೆ. ಸ್ವತಃ ಯುವತಿಗೂ ಕೂಡ ಗೊತ್ತಿರೋದಿಲ್ಲ ಆರೋಪಿ ಸುರೇಶ್ ಏನಿದಾನೆ ಈತ ಪೊಲೀಸ್ ಸಿಬ್ಬಂದಿ ಅಲ್ಲ, ಈತ ಒಬ್ಬ ಹೋಮ್ ಗಾರ್ಡ್ಸ್ ಅನ್ನೋದು. ಆತ ಕೂಡ ಹೇಳ್ಕೊಳ್ಳುವಂಥದ್ದು, ನಾನು ಕ್ರೈಮ್ ಬ್ರಾಂಚ್ ನಿಂದ ಬಂದಿದ್ದೀನಿ, ನಿಮ್ಮನ್ನೆಲ್ಲ ಕೂಡ ಅರೆಸ್ಟ್ ಅನ್ನ ಮಾಡ್ತೀನಿ, ಏನ್ ಮಾಡ್ತಿದ್ದೀರಾ ರೂಮ್ ಅಲ್ಲಿ 4-5 ಜನ ಸೇರ್ಕೊಂಡು ಅಂತೇಳಿ ಮೊದಲಿಗೆ ಧಮಕಿ ಹಾಕುವಂತ ಕೆಲಸವನ್ನ ಮಾಡ್ತಾನೆ. ಯಾವಾಗ ಯುವತಿಯ ಸಂಬಂಧಿ ಘಟನಾ ಸ್ಥಳಕ್ಕೆ ಬಂದು ವಿಚಾರಿಸಿದಂತ ಸಂದರ್ಭದಲ್ಲಿ, ಜೊತೆಗೆ ಯುವತಿ ಸಂಬಂಧಿ ಕೂಡಲೇ 112ಗೆ ಡಯಲ್ ಮಾಡಿ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಕಂಪ್ಲೇಂಟ್ ಅನ್ನು ಕೊಡ್ತಾರೆ. ಸ್ಥಳಕ್ಕೆ ಬಂದಂತ ಇದೇ ಸದಾಶಿವನಗರ ಪೊಲೀಸರು ಕೂಡ ಒಂದ್ ಕಡೆ ದಂಗಾಗುವಂಥದ್ದು. ಯಾಕಂತ ಹೇಳಿದ್ರೆ ಸ್ವತಃ ಸುರೇಶ್ ಜನವರಿ 26ನೇ ತಾರೀಕು ತಡರಾತ್ರಿ ಏನು ರೇಡ್ ಅನ್ನ ಮಾಡಿರ್ತಾರೆ, ಆ ಸಂದರ್ಭದಲ್ಲಿ ಆತ ಡ್ಯೂಟಿನಲ್ಲಿ ಇರೋದಿಲ್ಲ. ಅವತ್ತು ಮಾರ್ನಿಂಗ್ ಶಿಫ್ಟ್ ಅಲ್ಲಿ ಕೆಲಸವನ್ನು ಮುಗಿಸ್ಕೊಂಡು ಹೋಗಿರ್ತಾನೆ. ಯಾವಾಗ ದೂರು ದಾಖಲಾಗುತ್ತೆ ಕೂಡಲೇ ಆರೋಪಿಯನ್ನು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸುವಂತ ಕೆಲಸವನ್ನ ಪೊಲೀಸರು ಮಾಡಿರುವಂತದ್ದು. ವಿಶೇಷ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.